ಸಾವಿರಾರು ವರ್ಷಗಳ ಹಿಂದೆ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯ ಮತ್ತು ಆಚಾರ್ಯ ಭದ್ರಬಾಹು ಮುನಿಗಳ ಆಗಮನದಿಂದಾಗಿ ಶ್ರವಣಬೆಳಗೊಳದ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಬೆಟ್ಟಗಳ ಪ್ರಶಾಂತ ಪ್ರದೇಶವು ತ್ಯಾಗಿಗಳ ಶ್ರಾವಕರ ಸಲ್ಲೇಖನ ಸಮಾಧಿ ಮರಣಕ್ಕೆ ಪ್ರಸಿದ್ಧಿಯಾಗಿತ್ತು ಎಂದು ಜೈನ ಮಠದ ಪೀಠಾಧಿಪತಿಗಳಾದ ಸ್ವಸ್ತಿಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ತಿಳಿಸಿದ್ದಾರೆ. ಅವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಹೋಬಳಿಯ ಸುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಣೇನಹಳ್ಳಿಯಲ್ಲಿ ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಕ್ಷೇತ್ರದ SDJMI ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ್ದ ನೂತನ ಋಷಭನಾಥ ಜಿನಮಂದಿರ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಉತ್ತರದಿಂದ ಶ್ರವಣಬೆಳಗೊಳಕ್ಕೆ 12,000 ಮುನಿಗಳು ಆಗಮಿಸಿದ್ದಾಗ ಸಾಣೇನಹಳ್ಳಿ, ಜಿನನಾಥಪುರ ಮತ್ತು ಹಳೆ ಬೆಳಗೊಳ ಗ್ರಾಮಗಳು ತ್ಯಾಗಿಗಳ ಆಹಾರಕ್ಕಾಗಿ ಜೈನ ಶ್ರಾವಕರೊಂದಿಗೆ ಸಮೃದ್ಧಿಗೊಂಡಿದ್ದವು ಎಂದು ಹೇಳಿದರು. ಈ ಪ್ರಾಚೀನ ಜಿನಬಸದಿಯನ್ನು ಹೊಯ್ಸಳರ ಸೇನಾಧಿಪತಿ ಗಂಗರಾಜರ ಅತ್ತಿಗೆ ಜಕ್ಕವ್ವೆಯು ಆಚಾರ್ಯ ಶುಭಚಂದ್ರರ ಮಾರ್ಗದರ್ಶನದಲ್ಲಿ ಕ್ರಿಸ್ತಶಕ 1120ನೇ ಇಸವಿಯಲ್ಲಿ ನಿರ್ಮಾಣ ಮಾಡಿಸಿದ್ದ ಇತಿಹಾಸದ ಬಸದಿಯಾಗಿದ್ದು, ಕಾಲಕ್ರಮೇಣ ಇಲ್ಲಿ ಜೈನರ ಸಂಖ್ಯೆ ಕಡಿಮೆಯಾಗಿ ನಿರ್ವಹಣೆಯಿಲ್ಲದೆ 9 ಗುಂಟೆ ಪ್ರದೇಶವು ಕಾಡಿನಂತೆ ಬೆಳೆದು ಪಾಳು ಬೀಳುವಂತಾಗಿತ್ತು ಎಂದು ವಿಷಾದಿಸಿದರು. ಈ ಗ್ರಾಮದ ಜನರ ಅಪೇಕ್ಷೆ ಮತ್ತು ಚಾರುಕೀರ್ತಿ ಶ್ರೀಗಳ ಸಂಕಲ್ಪದಂತೆ ರಾಜ್ಯ ಪುರಾತತ್ವ ಇಲಾಖೆಯು 25 ಅಡಿ ಅಗಲ, 30 ಅಡಿ ಉದ್ದದ ಸಂಪೂರ್ಣ ಶಿಥಿಲಗೊಂಡಿದ್ದ ಜಿನಬಸದಿಯ ಪುನರ್ ನಿರ್ಮಾಣ ಮಾಡಲು 25 ಲಕ್ಷ ರು ಮಂಜೂರಾತಿ ಮಾಡಿದ್ದು, ಬಸದಿಯ ಉಳಿಕೆಯ ಕಾಮಗಾರಿಗಳಾದ ಮಾನಸ್ತಂಭ, ಮುಖಮಂಟಪ, ಕಲ್ಲಿನ ಕಾಂಪೌಂಡ್, ನೆಲಹಾಸು ಇತ್ಯಾದಿ ಕೆಲಸಗಳಿಗೆ ಜೈನ ಮಠದ ಟ್ರಸ್ಟ್ ಆರ್ಥಿಕ ನೆರವು ಭರಿಸಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುನಾಥ್ ಮತ್ತು ಸದಸ್ಯರುಗಳಾದ SBSS ಸುಮಿತ್ರಾ ಹಾಗೂ ಪುರಾತತ್ವ ಇಲಾಖೆಯ ಗುತ್ತಿಗೆದಾರ ಸೋಮಸುಂದರ್ ಮತ್ತು ಟ್ರಸ್ಟ್ ಸದಸ್ಯರಾದ HP ಅಶೋಕ್ ಕುಮಾರ್, ಸಂಜು, SV ಭರತೇಶ್, ಹೇಮಂತ್ ಹಾಗೂ ಕೂಷ್ಮಾಂಡಿನಿ ಜೈನ ಮಹಿಳಾ ಸಮಾಜದ ಅಧ್ಯಕ್ಷೆ ಮಹಾಲಕ್ಷ್ಮಿ, ಕಾರ್ಯದರ್ಶಿ ಪುಷ್ಪಾ ಮತ್ತು ಜೈನ ಸಮಾಜದ ಕಾರ್ಯದರ್ಶಿ ಭಾನುಕುಮಾರ್, ಮುಖಂಡರಾದ ನಿಹಾಲ್ ಚಂದ್ ಜೈನ್, ಚೇತನ್ ಶಾ, ಪುನೀತ್, ಮಧುಕರ್ ಸೇರಿದಂತೆ ಮಹಿಳಾ ಸಮಾಜದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು.